ನಾಯಕರು ನೀವೇ ನೋಡಿ ಪ್ರಸ್ತಾಪ ಮಾಡಿ ಯಾರು ಬಿಲ್ ಬೇಡ ಅಂತ ಹೇಳ್ತಾ ಇದ್ದೀರಿ, ಎಲ್ಲಾ ಮಾಡ್ತೀರಿ. ಈಗ ಬಿಲ್ ಏನ್ ಬೇಕಂತ ಹೇಳ್ತಾರೆ ಸರ್. ಗೃಹ ಸಚಿವರು ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಸನ್ಮಾನ್ಯ ಗೃಹ ಸಚಿವರು ಜಾತ್ರೆಯನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಹಬ್ಬಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ, ಒಂದು ಸೆಕೆಂಡ್ ರೀ, ಶೈಕ್ಷಣಿಕ ಸಂಸ್ಥೆಗಳ ಆವರಣಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ. ಈ ಎಕ್ಸೆಂಪ್ಷನ್ ಅಲ್ಲದೇ ತಮ್ಮ ಇದು ಈಗ ಬಂದುಬಿಟ್ರೆ ಏನು ಮಾಡಬೇಕು? ಬಂದುಬಿಟ್ರು ಅಂದರೆ ಆ ರೀತಿ ಈಗ ನೀವು ಒಂದು ಫಿಲ್ಮ್ ಆ್ಯಕ್ಟರ್ನ ಕರೆಸ್ತೀರಿ, ನಾವು 3,000 ಮಂದಿ ಬರ್ತಾರೆ ಅಂತ ತಿಳ್ಕೊಂಡಿದ್ದೀವಿ ರೀ, 30,000 ಮಂದಿ ಬಂದರು ಅಂದರೆ ಅದು ಜವಾಬ್ದಾರಿ ಯಾರು ಮಾಡ್ತಾರೆ ಅವ್ರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ? ಉತ್ತರ ಕೇಳಿ ಆಯ್ತು. ಈಗ ಈಗ ಒಂದೇ ನಿಮಿಷ ಈಗ ಕೂಡ ಚರ್ಚೆ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರು, ಈಗ ವಿಧೇಯಕವನ್ನು ಮಾನ್ಯ ಅಧ್ಯಕ್ಷರು ಒಂದೇ ಸೆಕೆಂಡ್ ಇಷ್ಟು ಬಿಲ್ಲು ಅಧ್ಯಕ್ಷರೇ, ನೀವೊಂದು ಸದನದಲ್ಲಿ ಸುಮಾರು ಇದುವರೆಗೂ ಒಂದು 30 ಬಿಲ್ನ 40 ಬಿಲ್ ಪಾಸ್ ಮಾಡಿದ್ದೀರಾ, ಒಂದೇ ದಿನ 24 ಬಿಲ್ ಪಾಸ್ ಮಾಡಿದ್ದೀರಾ. ನಾವಿಷ್ಟೆಲ್ಲ ಬಿಲ್ ಬಗ್ಗೆನೂ ನಿಮ್ಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಕೇಳ್ತಾ ಇರೋದು ಒಂದೇ ಒಂದು, ಈ ಮಹಾಭಾರತದಲ್ಲಿ ಕೃಷ್ಣ ಕೇಳಿದ್ನಲ್ಲ 5 ಗ್ರಾಮನಾದರೂ ಕೊಡು ಅಂತ, ನಾವು ಒಂದೇ ಒಂದು ಬಿಲ್ ಕೇಳ್ತಾ ಇದ್ದೀರಿ, ಅದು ಸಮಾಜದ ಬಗ್ಗೆ ಕೇಳ್ತಾ ಇದ್ದೀರಿ. ಇದರಲ್ಲಿ ನನ್ನ ಸ್ವಾರ್ಥ ಏನಿದೆ? ನಾನೇನು ಮಾಡಲ್ಲ ಇದರಲ್ಲಿ, ನಾನೇನು ಪರ್ಮನೆಂಟ್ ಅಲ್ಲ, ಇಡೀ ಸಮಾಜಕ್ಕೆ ಹೋಗುವಂಥದ್ದು. ನಾಳೆ ಏನಾನ ಹೆಚ್ಚು ಕಮ್ಮಿ ಆದರೆ ಜೀವಾವಧಿ ಶಿಕ್ಷೆ ಅಂತ ಹಾಕ್ಬಿಟ್ಟಿದ್ದಾರೆ, ಜೀವಾವಧಿ ಜೈಲಲ್ಲಿ ಇರಬೇಕು. ಪಾಟೀಲ್ ಹೇಳಿದ್ರು, ನೀವು ಯಾರೋ ಫಿಲಮ್ ಆಕ್ಟ್ರ್ ಕರೆದ್ಬಿಟ್ಟೆ, ಕಮರ್ಷಿಯಲ್ ಅವೆಲ್ಲ ಫಿಲಮ್ ಆಕ್ಟ್ರು ಯಾವುದೇ ಬಂದ ಅದು ಕಮರ್ಷಿಯಲ್ ಬರ್ತದೆ, ಕಮರ್ಷಿಯಲ್ ಅಂತ ಮಾಡಿ. ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ವಿಲ್ ದಿಸ್ ಆಕ್ಟ್ ಕಮರ್ಷಿಯಲ್ ಅಲ್ದವಕ್ಕೆ ಈ ಆಕ್ಟು ತರಬೇಡಿ. ನಾವು ಏನೋ ಪೊಲಿಟಿಕ್ಸ್ಗೆ ಬಂದ್ಬಿಟ್ಟಿದ್ರಿ, ಅಣ್ಣ ಒಂದೇ ನಿಮಿಷ, ನಾವೇನೋ ಗೊತ್ತಿಲ್ಲ ಸರ್ ಅಧ್ಯಕ್ಷರೇ, ಪೊಲಿಟಿಕ್ಸ್ಗೆ ಬಂದ್ಬಿಟ್ಟಿದ್ರಿ, ಜೀವನ ಕಳೆದಿದ್ದೀರಿ ಸರ್. ಕೊನೆ ಈ ಥರದ್ದು ಏನಾನ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಎಲ್ಲ ಹೋಗ್ಬೇಕಾಗ್ತದೆ ಸರ್. ಯಾಕೆ ಸರ್ ಇದನ್ನ ಯಾರಿಗೆ ಬಂದಾಯ್ತು, ಯಾರ್ಯಾರಿಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಗೊತ್ತಾಗಲ್ಲ ಸರ್. ನಾಳೆ ಏನೋ ದ್ವೇಷದ ಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿನ ನಾವು ಈ ಅಪರಾಧಿಗೆ ಮಾಡೋ ಅಂಥದ್ದು ಒಳ್ಳೇದಲ್ಲ. ಯಾಕೆಂದರೆ ಎಲ್ಲ ಪೊಲಿಟಿಷಿಯನ್ಸು ಒಳ್ಳೆಯರಾಗಿರಲ್ಲ, ನಿಮಗೂ ಗೊತ್ತೆ, ಒಳ್ಳೆಯರು ಇದ್ದಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟೋರ್ಗೆ ವೆಪನ್ ಒಳ್ಳೇದಕ್ಕೆ ಇದು ಯಾರು ವೆಪನ್ ಆಗಲ್ಲ. ನನಗೆ ಕೆಟ್ಟೋರ್ ಕೈ ಸಿಕ್ಕಿದ್ರೆ, ಈ ವೆಪನ್ ಸಿಕ್ಕಿದ್ರೆ ಅವ್ರು ಏನೇನು ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸದನ ಸಮಿತಿಗೆ ಕೊಡ್ತೀವಿ. ಓಕೆ.